ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭಾ ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಹಾಗೂ ದೇವನಹಳ್ಳಿ ಅಸ್ತ್ರ ಫಾರ್ಮಾ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 14/6/2026 ಭಾನುವಾರ ಇಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ವಿಜಯಪುರ ಪುರಸಭೆ ಅಧ್ಯಕ್ಷೆ ಭವ್ಯ ಮಹೇಶ್ ರವರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದಂತಹ ಉಮಾ ಮಹೇಶ್ವರಿ ಮತ್ತು ಕರ್ನಾಟಕ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಸಂಸ್ಥಾಪಕರು ಹೋರಾಟಗಾರ ಸಮಾಜ ಸೇವಕರಾದಂತಹ ಹೆಗ್ಗನಹಳ್ಳಿ ಮುನಿರಾಜು ಮತ್ತು ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಅತಿ ಮುಖ್ಯ. ಜನಸಾಮಾನ್ಯರು ಇಂತಹ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಭಾಗವಹಿಸಿ ತಪಾಸಣೆಯನ್ನ ಮಾಡಿಸಿಕೊಳ್ಳಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಹೆಗ್ಗನಹಳ್ಳಿ ಮುನಿರಾಜು. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಜನರ ಸೇವೆಗಾಗಿ ರಕ್ತದಾನ ಶಿಬಿರಗಳು ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ಉಮಾ ಮಹೇಶ್ವರಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ವಿಜಯಪುರ ಪುರಸಭೆ ಅಧ್ಯಕ್ಷೆ ಭವ್ಯ ಮಹೇಶ್ ರವರು ಚಾಲನೆಯನ್ನ ನೀಡಿ ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿರುವುದು ಒಳ್ಳೆಯ ಕೆಲಸ. ಸಂಘ ಸಂಸ್ಥೆಗಳು ಜನಸಾಮಾನ್ಯರ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಉಚಿತ ಆರೋಗ್ಯ ಶಿಬಿರಗಳು ನಡೆಸ್ತಾ ಇರುವುದು ಬಹಳ ಸಂತೋಷದ ವಿಚಾರವಾಗಿದೆ ಎಂದು ಜಿಟಿ ಮಳೆ ಸುರಿತಾ ಇದ್ದು ಸಹ ಜನಸಾಮಾನ್ಯರು ಆರೋಗ್ಯ ಶಿಬಿರಕ್ಕೆ ಬಂದು ಆರೋಗ್ಯವನ್ನ ಪರೀಕ್ಷಿಸಿಕೊಂಡು ವೈದ್ಯರ ಸಲಹೆಯನ್ನ ಪಡೆದುಕೊಂಡಿರುವುದು ಉತ್ತಮ ಕೆಲಸ. ಸಂಘ ಸಂಸ್ಥೆಗಳು ಇಂತಹ ಶಿಬಿರಗಳನ್ನ ಆಯೋಜಿಸಿದಾಗ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಪ್ರಯೋಜನವಾಗ್ತದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆ ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಏರ್ಪಡಿಸಿದಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಚಾಲನೆಯನ್ನ ನೀಡಿ ಮಾತನಾಡಿದರು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ರಕ್ತದೊತ್ತಡ ಪರೀಕ್ಷೆ ಅಂದ್ರೆ ಬಿಪಿ, ಮಧುಮೇಹ ಪರೀಕ್ಷೆ, ಶುಗರ್, ನುರಿತ ವೈದ್ಯರ ಸಲಹೆ, ಚಿಕಿತ್ಸೆ ಮತ್ತು ಉಚಿತ ಔಷಧಿಯನ್ನು ನೀಡಲಾಯಿತು. ಹೆಸರಾಂತ ದೇವನಹಳ್ಳಿ ಅಸ್ತ್ರ ಫಾರ್ಮಾ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮಾನಸ ಪಿ, ವೈದ್ಯರುಗಳಾದಂತಹ ಡಾಕ್ಟರ್ ಗಣೇಶ್, ಡಾಕ್ಟರ್ ಶರತ್ ರೆಡ್ಡಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದು ಆಗಮಿಸಿದಂತಹ ಜನಸಾಮಾನ್ಯರಿಗೆ ತಪಾಸಣೆಯನ್ನ ನಡೆಸಿದ್ರು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಏರ್ಪಡಿಸಿದಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಚಾಲನೆ ನೀಡಿದ ಹೆಸರಾಂತ ದೇವನಹಳ್ಳಿ ಅಸ್ತ್ರ ಫಾರ್ಮಾ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮಾನಸ ಪೀರವರು ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಸಂಘದಿಂದ ವಿಜಯಪುರಕ್ಕೆ ಮೊದಲ ಬಾರಿಗೆ ನಮ್ಮ ತಂಡ ಆಗಮಿಸಿದ್ದೇವೆ. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಏರ್ಪಡಿಸಿದಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಚಾಲನೆ ನೀಡಿದ ಹೆಸರಾಂತ ದೇವನಹಳ್ಳಿ ಅಸ್ತ್ರ ಫಾರ್ಮಾ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮಾನಸ ಪೀರವರು ಮಾತನಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಸಂಘದಿಂದ ವಿಜಯಪುರಕ್ಕೆ ಮೊದಲ ಬಾರಿಗೆ ನಮ್ಮ ತಂಡ ಆಗಮಿಸಿದ್ದೇವೆ. ಈ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ಸಂತೋಷವಾಗಿ, ನಾವು ಶಿಬಿರದಲ್ಲಿ ರಕ್ತದೊತ್ತಡ ಪರೀಕ್ಷೆಗೆ ಅಂದ್ರೆ ಬಿಪಿ, ಮಧುಮೇಹ ಪರೀಕ್ಷೆ, ಶುಗರ್ ಬಗ್ಗೆ ತಪಾಸಣೆಯನ್ನು ನಡೆಸಿ ಉಚಿತವಾಗಿ ಔಷಧಿ ಮಾತ್ರೆಗಳನ್ನ ನೀಡಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಾನಸ. ನಾನು ದೇವನಹಳ್ಳಿ ಕಡೆಯಿಂದ ಬಂದಿದ್ದೀನಿ. ದೇವನಹಳ್ಳಿಯಲ್ಲಿ ನಮ್ಮ ಸಣ್ಣದು ಫಾರ್ಮಸಿ, ಕ್ಲಿನಿಕ್ ಮತ್ತು ಲ್ಯಾಬ್ ಇದೆ. ಆರ್ಗನೈಸೇಷನ್ ಚಿಕ್ಕದಾದ್ರೂ ಎಲ್ಲಾದ್ರೂ ಸರ್ವ್ ಮಾಡೋದು ದೊಡ್ಡ ಮನಸ್ಸಿದೆ. ಆ್ಯಂಡ್ ಮೊದಲದಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಎಸ್ಪೆಷಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಸೋಸಿಯೇಷನ್ ಅವರು ನಮ್ಗೆ ಇಲ್ಲಿ ಕರೆದಿ ಈ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್
ವಿಜಯಪುರಕ್ಕೆ ನಾವು ಕ್ಯಾಂಪ್ ತರ ಸರ್ವಿಸ್ಗೆ ಅಂತ ಬಂದಿರೋದು ಫಸ್ಟ್ ಟೈಮ್. ಬಟ್ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಪೀಪಲ್, ಇನ್ನೂ ಜನ ಬಂದು ನಮ್ಮ ಸರ್ವಿಸಸ್ ತಗೋಬೇಕು ಅಂತ ಭಾವಿಸ್ತಾ ಇದ್ದೀವಿ. ಫ್ರೀ ಮೆಡಿಕೇಶನ್ಸ್, BP, ಶುಗರ್ ಟೆಸ್ಟ್, GRBS ಟೆಸ್ಟು ಮತ್ತು ಕೆಲವೊಂದು ಫ್ರೀ ಆಫರ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆ ದಾರಿ ನಮ್ಮ ಕೈಯಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ನಮಗೂ ಅವಕಾಶ. ಥ್ಯಾಂಕ್ ಯು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಆಯೋಜಿಸಿದಂತಹ ಉಚಿತ ಆರೋಗ್ಯ ಶಿಬಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ABSS ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಹೆಗ್ಗನಹಳ್ಳಿ ಮುನಿರಾಜುರವರು ಚಾಲನೆಯನ್ನ ನೀಡಿ ಮಾತನಾಡಿ, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಆರೋಗ್ಯವೇ ಭಾಗ್ಯ, ಆರೋಗ್ಯನೇ ಇಲ್ಲ ಅಂದ್ರೆ ಆಸ್ತಿ ಆಗಿರಬಹುದು, ಅಂತಸ್ತಾಗಿರ್ಬಹುದು ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಅಲ್ವಾ? ಹಾಗಾಗಿ ಆರೋಗ್ಯವೇ ಭಾಗ್ಯ, ಈ ಉದ್ದೇಶವನ್ನ ಇಟ್ಕೊಂಡು ಬಡ ಜನರಿಗೆ ಆಗಿರಬಹುದು, ಅವಶ್ಯಕತೆ ಇರುವಂತವರಿಗೆ ಆಗಿರಬಹುದು ಉಪಯೋಗ ಆಗ್ಲಿ ಅಂತ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಏನು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಅಸ್ತ್ರ ಎಂಬ ಆಸ್ಪತ್ರೆಯ ನುರಿತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತಿನ ದಿವಸ ಹಮ್ಮಿಕೊಳ್ತಾ ಇದ್ದೀವಿ. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಬಡವರು, ರೋಗಿಗಳು ಇಲ್ಲಿ ಬಂದು ಅವರವರಿಗೆ ಏನೇನು ತೊಂದರೆಗಳಿದೆಯೋ ಅದನ್ನೆಲ್ಲ ಇಲ್ಲಿ ವೈದ್ಯರಿದ್ದಾರೆ, ವೈದ್ಯರ ಕಡೆ ಬಂದು ಚೆಕಪ್ ಮಾಡಿಸ್ಕೊಂಡು ಆರೋಗ್ಯವನ್ನು ಉಳಿಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಒಂದು ಶಿಬಿರಕ್ಕೆ ಬಂದಿರುವಂತಹ ವೈದ್ಯರುಗಳಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂಥ ಮಹಿಳಾ ಸಂಘಟನೆ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಗೂ ಪತ್ರಿಕಾ ಬಂಧು ಮಿತ್ರರುಗಳಿಗೆಲ್ಲ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಬಯಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು. ನಾನು ಅಧ್ಯಕ್ಷ. ಇನ್ನು ಉಚಿತ ಆರೋಗ್ಯ ಶಿಬಿರದ ಆಯೋಜಕರಾದ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದಂತಹ ಉಮಾ ಮಹೇಶ್ವರಿರವರು ಚಾಲನೆಯನ್ನ ನೀಡಿ ಮಾತನಾಡಿ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಸಮಾಜದ ಏಳಿಗೆಗಾಗಿ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರಗಳು, ಅನೇಕ ಜನಪರ ಹೋರಾಟಗಳು ಹೆಚ್ಚಿನದಾಗಿ ನಮ್ಮ ಮಹಿಳೆಯರ ಪರವಾಗಿ ಹೋರಾಟಗಳು ನಡೆಸಿಕೊಂಡು ಬಂದಿವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಘಟನೆಗಳು ನಡೆದಾಗ ನಮ್ಮ ಸಂಘ ಹೋರಾಟವನ್ನು ನಡೆಸಿ ನ್ಯಾಯ ದೊರಕಿಸಿಕೊಟ್ಟಿದೆ ಎಂದು ವಿಜಯಪುರ ಪುರಸಭೆ ಆವರಣ ನಮಗೆ ನೀಡಿದಂತಹ ಪುರಸಭಾ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯ ಸಮಿತಿ ಸಹ ಕಾರ್ಯದರ್ಶಿ ವಿಜಯಪುರ ಜಬೀನ್ ತಾಜ್ ರವರು ಕೂಡ ಮಾತನಾಡಿದ್ರು. ಸಮಿತಿಯಿಂದ ನಾವು ಇವತ್ತು ಉಚಿತ ಶಿಬಿರ ಏರ್ಪಾಡು ಮಾಡಿದ್ವಿ. ನಮಗೆ ಸಂಘದಲ್ಲಿ ಭವ್ಯ ಮಹೇಶ್ ಅವರು ತುಂಬ ನಮಗೆ ಸಹಕಾರ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಒಂದು ನಮ್ಮ ಎಲ್ಲಕ್ಕಿಂತ ಹೃದಯಪೂರ್ವಕ ವಂದನೆಗಳು. ಈಗ ನಾನು ಹೇಳಕ್ ಬಂದೆ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಹೆಣ್ಮಕ್ಳು ಬಂದು ಮುಂದೆ ಈ ಥರ ಮಾಡಬೇಕು, ನಾವೇ ಮಾಡಬೇಕು, ನಾವೇ ಅಂತಲ್ಲ, ಪ್ರತಿಯೊಂದು ಒಬ್ಬೊಬ್ಬರು ಜವಾಬ್ದಾರಿ ಐತೆ. ಪ್ರತಿಯೊಬ್ಬರಿಗೆ ಆರೋಗ್ಯ ಬಗ್ಗೆ ಎಲ್ಲರಿಗೆ ಆರೋಗ್ಯವೇ ನಮ್ಮ ಭಾಗ್ಯ. ಪ್ರತಿಯೊಂದು ಬಂದು ಇಲ್ಲಿ ತೋರಿಸ್ಕೊಂಡು ಪ್ರತಿಯೊಂದು ಮನೆಯಿಂದ ಸ್ವಲ್ಪ ಏನು ಅನುಕೂಲ ಇದೆ ಹೆಣ್ಮಕ್ಳಿಗೆ, ಮನೆಯಲ್ಲಿ ಇದ್ರೆ ಏನಾಗಲ್ಲ, ಆಚೆ ಬಂದು ನೋಡಬೇಕು ಜನರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲ ಕೈ ಜೋಡಿಸಿದ್ರೇ ನಮ್ಮ ಮುಂದೆ ಸಂಘಟನೆಗೆ ಇದಾಗೋದು. ಅದಕ್ಕೆ ನಾನು ಎಲ್ಲ ಎಲ್ಲರಿಗೂ ಧನ್ಯವಾದದಿಂದ ನಮ್ಮ ಮುನ್ನಾಜನ ಅವರು, ಉಮಾ ಮಹೇಶ್ವರಿ ಅವರು, ಭವ್ಯ ಮಹೇಶ್ವರಿ ಅವರು ತುಂಬ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ನಮಗೆ ಹೃದಯಪೂರ್ವಕ ವಂದನೆಗಳು. ಈ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರಾದಂತಹ ಕನ್ನಮಂಗಲ ಉಮಾ ಮಹೇಶ್ವರಿ, ರಾಜ್ಯ ಉಪಾಧ್ಯಕ್ಷರು ದೇವನಹಳ್ಳಿ ಟೌನ್ ಜಮುನಾ, ರಾಜ್ಯ ಮಹಿಳಾ ಗೌರವಾಧ್ಯಕ್ಷರು ಜಮುನಾ ನಗರ ತೇಜಸ್ ಚಂದ್ರಮುಖಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವನಹಳ್ಳಿ ಟೌನ್ ವನಿತಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟಾಪುರ ಅಕ್ಕಯ್ಯಮ್ಮ, ರಾಜ್ಯ ಜಂಟಿ ಕಾರ್ಯದರ್ಶಿ ಕೆಂಪತಿಮ್ಮನಹಳ್ಳಿ ಕೃಷ್ಣವೇಣಿ, ರಾಜ್ಯ ಸಹ ಕಾರ್ಯದರ್ಶಿ ವಿಜಯಪುರ ವೀಣಾ, ರಾಜ್ಯ ಖಜಾಂಚಿ ಯಮ್ರಹಳ್ಳಿ ಸ್ವಪ್ನ, ರಾಜ್ಯ ನಿರ್ದೇಶಕರು ವಿಜಯಪುರ ಪ್ರೇಮ, ರಾಜ್ಯ ಸಮಿತಿ ಸಹ ಕಾರ್ಯದರ್ಶಿ ವಿಜಯಪುರ ಜಬೀನ್ ತಾಜ್, ರಾಜ್ಯ ಸಮಿತಿ ಸದಸ್ಯರು ತೈರಗೆರೆ ಮುನಿರತ್ನಮ್ಮ, ರಾಜ್ಯ ನಿರ್ದೇಶಕರು ಒಗನವಾಡಿ ಶಿಲ್ಪಾ ಉಪಸ್ಥಿತರಿದ್ದರು.
ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಹೆಗ್ಗನಹಳ್ಳಿ ಮುನಿರಾಜು, ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ತೇಜ ಶ್ರೀನಿವಾಸ್ ಹಾಗೂ ಅಸ್ತ್ರ ಫಾರ್ಮಾ ವೈದ್ಯಾಧಿಕಾರಿಗಳು, ವೈದ್ಯರು, ಸಿಬ್ಬಂದಿ ವರ್ಗ, ಜನಸಾಮಾನ್ಯರು ಭಾಗವಹಿಸಿದ್ರು. ನಿಲ್ಲಿಸು
ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.